ಎತದ್ ಕೃತ್ಯಂ ಘೋರನ್ನು ಘೋರ ಸಮರ ಮುಂದಿರ್ತಕ್ಕಂಥದ್ದು ಎಂಬುದಾಗಿ ಹೇಳಿ, ಕಪಿಯೂಥಪತಿಗಳೇ, ಸಮುದ್ರವನ್ನು ಹೋಲ್ತಕ್ಕಂಥ ಕಪಿಸೇನೆಯ ಮುಂಭಾಗವನ್ನು ನೀವು ಮುನ್ನಡೆಸಿಕೊಂಡು ಹೋಗಿ, ಪ್ರಕರ್ಷಂತು ಶತಶೋಥ ಸಹಸ್ರಶಃ, ನಿಮ್ಮ ಜವಾಬ್ದಾರಿ ಇದು, ಈ ಸೇನೆಯನ್ನು ಮುಂದೆ ನಿಂತು ನಡೆಸಿ ಎಂಬುದಾಗಿ ಕಪಿನಾಯಕರಿಗೆ ಆದೇಶವನ್ನು ಮಾಡ್ತಾನೆ. ಒಬ್ಬೊಬ್ಬರನ್ನೇ ಕರೀತಾನೆ. ಗಜ, ಗವಯ, ಗವಾಕ್ಷ, ನೀವು ಮುಂದಕ್ಕೆ ಹೋಗಿ. ಋಷಭ, ಅವನೊಬ್ಬ ವಾನರ ಯೂಥಪತಿ, ನೀನು ಇಡೀ ವಾನರ ಸೇನೆಯ ದಕ್ಷಿಣ ಪಾರ್ಶ್ವದಲ್ಲಿ ಇರಬೇಕು, ಆ ಕಡೆಯಿಂದ ರಕ್ಷಣೆ ಮಾಡಬೇಕು, ನೀನು ರಕ್ಷಣೆ ಆಗಬೇಕು ಸೇನೆ ಇದು ಎಲ್ಲ ಕಡೆಯಿಂದರು. ಹಾಗಾಗಿ ದಕ್ಷಿಣ ಪಾರ್ಶ್ವದಲ್ಲಿ ಋಷಭ, ವಾಮ ಪಾರ್ಶ್ವದಲ್ಲಿ ಗಂಧಮಾದನ, ನಾನು ಮಧ್ಯದಲ್ಲಿ ಬರ್ತೇನೆ. ಇಡೀ ಸೈನ್ಯದಲ್ಲಿ ಹರ್ಷದ ಹೊನಲನ್ನು ಚೆಲ್ಲಿ ಸ್ಫೂರ್ತಿಯನ್ನು ಎಬ್ಬಿಸಿ ವಾನರ ಸೇನೆಯ ಮಧ್ಯದಲ್ಲಿ ಹನುಮಂತನನ್ನು ಏರಿ ಬರ್ತೇನೆ. ನಾನು ಐರಾವತವನ್ನು ಏರಿ ಇಂದ್ರನು ಬರುವ ಹಾಗೆ ಹನುಮಂತನನ್ನು ಏರಿ ನಾನು ಬರ್ತೇನೆ. ಅಂಗದನನ್ನು ಏರಿ ನನ್ನ ಹಿಂದೆಯೇ ಲಕ್ಷ್ಮಣ ಬರ್ತಾನೆ. ಇಡೀ ಸೇನೆಯ ಹೊಟ್ಟೆಯ ಭಾಗದಲ್ಲಿ, ಒಂದು ಸ್ವಲ್ಪ ಹಿಂಭಾಗದಲ್ಲಿ, ತಲೆ, ಎದೆ, ಹೊಟ್ಟೆ ಸ್ವಲ್ಪ ಹಿಂಭಾಗದಲ್ಲಿ ಜಾಂಬವಂತ, ಸುಷೇಣ, ವೇಗದರ್ಶಿ ಇವರುಗಳಿರಲಿ. ಹೀಗೆ ವ್ಯೂಹ ರಚನೆ ಮಾಡಿ ಎಂಬುದಾಗಿ ರಾಮನು ಕಪಿಗಳಿಗೆ ಅಪ್ಪಣೆ ಮಾಡ್ತಾ ಇದ್ದಾನೆ. ಸುಗ್ರೀವನು ಅದೇ ಪ್ರಕಾರವಾಗಿ ವ್ಯೂಹ ರಚನೆ ಮಾಡ್ತಾನೆ, ಎಲ್ಲ ಕಪಿಗಳಿಗೆ ಆದೇಶ ಮಾಡ್ತಾ ಇದ್ದಾನೆ. ಕಪಿಗಳೆಲ್ಲರೂ ಕೂಡ ಸಿದ್ಧರಾಗಿದ್ದಾರೆ, ಸನ್ನದ್ಧರಾಗಿದ್ದಾರೆ ರಾಮ ಸೇವೆಗೋಸ್ಕರವಾಗಿ. ಇದೊಂದು ಮಹದ ಅವಕಾಶ ನೋಡಿ ಕಪಿಗಳಿಗೆ, ನಮಗೂ ನಿಮಗೂ ಸಿಗದ ಅವಕಾಶ. ಅವತ್ತಿನ ಕಾಲದ ಕಪಿಗಳಿಗೆ ಮಾತ್ರ ಒದಗಿರ್ತಕ್ಕಂಥದ್ದು. ಅಯೋಧ್ಯೆ ಸೇನೆಗೂ ಅವಕಾಶ ಸಿಕ್ಕಿಲ್ಲ. ರಾಮ ಸೇವೆಯ ಮಹಾಭಾಗ್ಯ ಅಂತ ಇಡೀ ಜಗತ್ತಿನ ಮೂಲೆ ಮೂಲೆಯಿಂದ ಎಲ್ಲೆಲ್ಲಿಂದಲೂ ಕಪಿಗಳು ಬಂದು ಸೇರಿದ್ದಾರೆ. ಕಪಿಗಳು ಒಂದೇ ಕಡೆ ಇದ್ದವರಲ್ಲ, ಕಿಷ್ಕಿಂತೆ ಮಾತ್ರವಲ್ಲ ಕಪಿಗಳ ವಾಸ. ಎಲ್ಲೆಲ್ಲಿಯೂ ಕೈಲಾಸ ಪರ್ವತದಲ್ಲಿ, ವಿಂಧ್ಯ ಪರ್ವತದಲ್ಲಿ, ಅಥವಾ ಬೇರೆ ಬೇರೆ ಪರ್ವತಗಳಲ್ಲಿ ಪಾರಿಯಾತ್ರ ಇರ್ಬೋದು, ಅಥವಾ ಸಹ್ಯ ಮಲೆಯ ಇರ್ಬೋದು, ಇಡೀ ಜಗತ್ತಿನ ಮೂಲೆ ಮೂಲೆಯಲ್ಲಿ ಹಬ್ಬಿ ಹರಡಿದ ವಾನರ ಕೋಟಿ ಬಂದು ಸೇರಿದೆ ರಾಮನ ಸೇವೆಗಾಗಿ. ಎಲ್ಲರದ್ದು ಒಂದೇ ಭಾವ, ಯಮಗೊಂದು ಅವಕಾಶ, ಕೃತಕೃತ್ಯರಾಗಲು ಯಮಗೊಂದು ಅವಕಾಶ ನೀಡು ಪ್ರಭು ನೀ ಎಂಬುದೇ ಎಲ್ಲರ ಮನಃಪ್ರಾರ್ಥನೆ ಆ ಸಮಯದಲ್ಲಿ. ಕೋಟಿ ಕಪಿಗಳಲ್ಲಿ ಒಂದೇ ಭಾವ ಅಂತ, ಅದೀ ಭಾವ ಅಂತ. ಯಮಗೊಂದು ಅವಕಾಶ, ಕೃತಕೃತ್ಯರಾಗಲು ಯಮಗೊಂದು ಅವಕಾಶ, ಬದುಕು ಸಾರ್ಥಕವಾಗಲು ಯಮಗೊಂದು ಅವಕಾಶ ನೀಡು ಪ್ರಭು ನೀ. ಕೋಟಿ ಸೂರ್ಯ ಸಂಕಾಶ, ಸೂರ್ಯ ವಂಶೋದ್ಭವ ನೀನು, ಆದರೆ ಒಂದಲ್ಲ ಎರಡಲ್ಲ ಕೋಟಿ ಸೂರ್ಯರ ಪ್ರಭೆ ನಿನ್ನದು, ನಮಗೊಂದು ಅವಕಾಶ ಕೊಡು ಎಂಬುದಾಗಿ
ಆ ಭಾವದಲ್ಲಿ ಎಲ್ಲ ಕಪಿ ನಾಯಕರಿದ್ದಾರೆ. ಮುಂದೇನು? ಹೊರಟಿತು ರಾಮನ ಸೇನೆ ಲಂಕೆಗಾಗಿ, ವಿಜಯ ಯಾತ್ರೆಗಾಗಿ, ಸೀತೆಯ ಪುನಃಪ್ರಾಪ್ತಿಗಾಗಿ, ರಾವಣನ ಸಂಹಾರಕ್ಕಾಗಿ, ಯುಗದ ಕಾರ್ಯಕ್ಕಾಗಿ, ಜಗದ ಕಾರ್ಯಕ್ಕಾಗಿ ಹೊರಟಿತು ರಾಮನ ಸೇನೆ. ಅಂಥದ್ದೊಂದು ಸಂದರ್ಭ ಇದು. ಹೇಗೆ ಅಂದರೆ ಮಾಮೂಲಿ ಸೈನ್ಯ ಹೋದಾಗಲ್ಲ ಅದು. ಲೆಫ್ಟ್ ರೈಟ್ ಅಂತ ಮಾಮೂಲಿ ಸೈನ್ಯ ಶಿಸ್ತಾಗಿ ಹೋಗ್ತಾರಲ್ವಾ, ಹಾಗೆ ಕಪಿಗಳು ಹೋಗ್ಲಿಕ್ಕೆ ಉಂಟ ಎಲ್ಲಾದರೂ? ಸಾಧ್ಯವೇ ಇಲ್ಲ. ನೆಗೆದರಂತೆ ಒಮ್ಮೆಲೆ ಕಪಿಗಳು ಗುಹೆಗಳಿಂದ, ಶಿಖರಗಳಿಂದ ಆ ಕಪಿಗಳು ದಿಕ್ಕುಗಳಿಗೆ ನೆಗೆದರು. ಹೊರಟ ರಾಮ. ಒಂದೆಡೆ ಸುಗ್ರೀವ, ಇನ್ನೊಂದೆಡೆ ಲಕ್ಷ್ಮಣ, ಇವರಿಬ್ಬರಿಂದ ಸೇವಿಸಲ್ಪಡ್ತಕ್ಕಂಥ ರಾಮ, ಆ ಧರ್ಮಾತ್ಮ, ಧರ್ಮಮೂರ್ತಿ ಸೇನಾ ಸಮೇತನಾಗಿ ದಕ್ಷಿಣ ದಿಕ್ಕಿಗೆ ಪ್ರಯಾಣ ಮಾಡ್ತಾ ಇದ್ದಾನೆ. 100 1000 ಲಕ್ಷ ಕೋಟಿ ಕಪಿಗಳು, ಒಂದೊಂದು ಕಪಿ ಕೂಡ ಒಂದೊಂದು ಆನೆ ಇದ್ದಾಗೆ ಅಂಥ ಕಪಿನಾಯಕರು ರಾಮನನ್ನು ಹಿಂಬಾಲಿಸ್ತಾ ಇದ್ದಾರೆ. ಸುಗ್ರೀವ ಸೈನ್ಯವನ್ನು ಪಾಲನೆ ಮಾಡ್ತಾ ಇದ್ದಾನೆ. ಕಪಿಗಳದ್ದು ಬಹಳ ವಿಚಿತ್ರವಾಗಿತ್ತಂತೆ ವರ್ತನೆ. ಕೆಲವರು ಮಂಡಲಾಕಾರವಾಗಿ ಸುತ್ತಾ ಇದ್ರಂತೆ, ರೌಂಡ್ ಹೊಡಿತಾ ಇದ್ರು ಅಂತ ಅನ್ಬೇಡಿ ನೀವು. ಮಂಡಲಗತಿ, ಪರಿಭ್ರಮಣ ಈ ಕಪಿಗಳದ್ದು. ಕೆಲವರು ಮುಂದಕ್ಕೆ ಹೋಗ್ತಾ ಇದ್ರಂತೆ, ಕೆಲವರು ಗರ್ಜನೆ ಮಾಡ್ತಾ ಇದ್ದರಂತೆ, ಸಿಂಹನಾದ ಮಾಡ್ತಾ ಇದ್ರಂತೆ, ಕೆಲವರು ಏನೇನೋ ಮಾತನಾಡ್ತಾ ಇದ್ದರಂತೆ. ಅದು ಒಟ್ಟಾರೆ ಏನು ಅಂದರೆ ಅದು ಹರಗಣ ಅಂತ. ನಿಮಗೆಲ್ಲ ಹರಗಣ ಅನ್ನೋ ಶಬ್ದ ಗೊತ್ತಿದೆ ಅಲ್ವಾ? ಈಗ ಸಾಮಾನು ಸರಂಜಾಮ ಯಾವುದಾದ್ರು ಶಿಸ್ತಾಗಿ ಇಡದೇ ಇದ್ದರೆ, ವ್ಯವಸ್ಥಿತವಾಗಿ ಇಡದೆ ಚೆಲ್ಲಾಡ್ಕೊಂಡಿದ್ರೆ ಆ ಕಡೆ ಈ ಕಡೆಗೆ ಇರುವಾಗಿ ಇಲ್ಲದೆ ಇದ್ದರೆ ಹರಗಣ ಅಂತ ಕರೆಯೋ ಪದ್ಧತಿ. ಏನಂದರೆ ಅರ್ಥ ಅಂದರೆ ಹರ ಅಂದರೆ ಶಿವ, ಅವನ ಗಣಗಳು, ಅವುಗಳಿಗೆ ಭಕ್ತಿ ಗೊತ್ತು, ಶಿಸ್ತು ಗೊತ್ತಿಲ್ಲ. ಶಿವನ ಗಣಗಳು ಎಲ್ಲರೂ ಶಿಸ್ತಾಗಿರೋದು ಉಂಟವು. ನಂದಿ, ಭೃಂಗಿ, ಇರಟಿ, ತುಂಡಿ, ಒಂದೊಂದು ರೀತಿ ಅಂತೆ. ಅವು ಎಲ್ಲಿ ಹಾಗೆ ಅಚ್ಚುಕಟ್ಟಾಗಿ ಧೋತಿ ಉಟ್ಟು ಒತ್ತರಿಗೆ ಹೊದ್ದು ಒಂದು ಗೆರೆ ಆ ಕಡೆ ಅದೆಲ್ಲ ಇಲ್ಲ ಅಂತ. ಶಿವನ ಗಣಗಳು ಅಲ್ಲಿ ಅಲಂಕಾರಕ್ಕೆ ಪ್ರಾಮುಖ್ಯ ಇಲ್ಲ, ಅಲ್ಲಿ ಬಾಹ್ಯಾಡಂಬರಕ್ಕೆ ಯಾವ ಪ್ರಾಮುಖ್ಯವೂ ಕೂಡ ಇಲ್ಲ ಅಂತ. ಹಾಗಾಗಿ ಅಂಥದ್ದದು ಅಂತ. ಅವು ಹೇಗೋ ಇರ್ತವೆ, ಆದರೆ ಅವ್ರ ಮನಸ್ಸು ಮಾತ್ರ ಎಲ್ಲ ಶಿವನ ಪಾದದಲ್ಲಿ ನೆಟ್ಟಿದೆ. ಹರಗಣ ಅಂತ ನಾವು ಅದಕ್ಕೆ ಶಬ್ದದ ಅರ್ಥ ಗೊತ್ತಿಲ್ಲದ್ರು ಬಳಸ್ತಾ ಇದ್ದೇವೆ ನಾವು ಅದನ್ನು. ರಾಮನ ಗಣಗಳು ಕೂಡ ಹಾಗೆ, ಹೆಚ್ಚಿಗೆ ವ್ಯತ್ಯಾಸ ಏನೂ ಇಲ್ಲ ಅಂತ. ಕಪಿಗಳು ಭಕ್ತಿ ಬೇಕಾದಷ್ಟು ರಾಮನಿಗಾಗಿ ಜೀವ ಕೊಡ್ತಾರೆ. ಶಿಸ್ತು ಅಂದರೆ ಇಷ್ಟಾರು ಶಿಸ್ತಿದೆ ರಾಮನ ಜೊತೆ ಇದ್ದಿದ್ದಕ್ಕೆ, ಇಲ್ಲದೇ ಇರೋದು ಕೂಡ ಇರ್ತಿರಲಿಲ್ಲ. ಅವುಗಳ ರೀತಿಯಲ್ಲಿ ಕಪಿಸೇನೆ ಹೇಗೆ ಹೋಗ್ಬೋದು ಹಾಗೆ ಹೋಗ್ತಾ ಇದ್ದಾವೆ. ಹಾರಿ ನೆಗೆದು ಕುಣಿದು ಅವು ವಿಚಿತ್ರವಾದ ಶಬ್ದಗಳನ್ನು ಮಾಡ್ತಾ ಹೋಗ್ತಾ ಇದ್ದಾವೆ ಕಪಿಗಳೆಲ್ಲವೂ ಕೂಡ. ದಾರಿಲಿ ಸಿಕ್ಕಿದ ಯಾವ ಮರವೂ ಉಳಿಲಿಲ್ಲ ಹಾಗೆ ಅಂತ. ಹಣ್ಣಾದ್ಮೇಲೆ ಹೂವಾದ್ಮೇಲೆ ಎಲೆ ತಿಂದು ಮುಗಿಸಿದ್ದೆ ಎಲ್ಲವುದನ್ನು ಅಂತ. ಜೇನು ಕುಡಿದ್ರು, ಎಲ್ಲ ಹೂವನ್ನೆಲ್ಲ ಸೂಡ್ಕೊಂಡ್ರಂತೆ. ಮಂಜರಿ ಪುಂಜ ಧಾರಿಣ ಅಂತ. ಕೆಲವರು ಅದೆಲ್ಲ ಸಣ್ಣ ವಿಷಯ ಆಯಿತು ಅಂತ ವೃಕ್ಷಗಳನ್ನ ಸೂಡ್ಕೊಂಡ್ರಂತೆ. ಕೆಲವರು ಮರಗಳನ್ನ ಕಿತ್ತು ಇಲ್ಲೊಬ್ಬ ಇಟ್ಕೊಂಡ. ಆ ದೊಡ್ಡ ಆಕಾರಕ್ಕೆ ಮರ ಏನು ಬಹಳ ದೊಡ್ಡದಲ್ಲ ಅಂತ. ಉದ್ವಹಂತು ಮಹಾವೃಕ್ಷ ಮಂಜರಿ ಪುಂಜಧಾರಿಣ. ಇಡೀ ಅಂದರೆ ಬೇರಿನಿಂದ ತಲೆಯವರೆಗೆ ಹೂ ಬಿಟ್ಟಿರ್ತಕ್ಕಂಥ ಚಂದದ ವೃಕ್ಷಗಳನ್ನು ಕಂಡಾಗ ಆಸೆಯಾಗಿ ಕೆಲವು ಕಪಿಗಳು ಹೀಗೆ ಅದನ್ನು ಎಡಗೈಯಲ್ಲಿ ಕಿತ್ತು ಹೀಗೆ ಇಟ್ಕೊಂಡು ಹೋಗ್ತಾ ಇದ್ರು ಅಂತ. ಎಲ್ಲಿಗೆ ಅಂತ ಗೊತ್ತಿಲ್ಲ, ಯಾಕೆ ಅಂತ ಗೊತ್ತಿಲ್ಲ, ಹೀಗೆ ಒಂದು ಖುಷಿಗೆ ಅಂತ ಆಯಿತು. ಕೆಲವು ಕಪಿಗಳು ಮತ್ತು ಬೇರೆ ಕಪಿಗಳನ್ನು ಹೊತ್ಕೊಂಡು ಹೋಗ್ತಾ ಇದ್ವು ಅಂತೆ. ಅನ್ಯೋನ್ಯಂ ಸಹಸಹ ದೃಪ್ತ ನಿರ್ವಹಂತಿ ಅಂತ, ಪರಾಕ್ರಮದ ಪ್ರದರ್ಶನ ಅಂತ. ತಮ್ಮ ಸ್ನೇಹಿತನನ್ನು ಎತ್ತಿ ಹೆಗಲ ಮೇಲೆ ಇಟ್ಕೊಂಡು ಹೋಗ್ತಾ ಇದ್ರು ಅಂತ. ಅವನದೇನು ಸಣ್ಣ ಆಕಾರ ಅಲ್ಲ, ಮೇಲೆ ಅನ್ನೋದು ಕೂಡ, ಬೆಟ್ಟದ ಮೇಲೆ ಮತ್ತೊಂದು ಬೆಟ್ಟ ಅಂತ, ಅಂಥದ್ದು 2 ಹೋಗ್ತಾ ಇದೆ ಅಂತ. ಆಮೇಲೆ ಏನು ಪಾಪ ಒಳ್ಳೆ ಸೇವೆ ಅಂತ ಅನ್ಕೋಬೇಡಿ, ದಬ ಆರನೇ ಹೊತ್ತಾಕಿದ್ರಂತೆ. ಸ್ವಲ್ಪ ಮುಂದಕ್ಕೆ ಹೋಗಿ ಅವನನ್ನು ಕಪಿಗಳು ಅಂತ ಪತತಶ್ಚೋತ್ಪದಂತೇನು ಬಿದ್ದವನನ್ನು ದಾಟಿ ಹೋಗೋರು ಕೆಲವರು, ನೂಕಿ ಬೀಡ್ಸೋರು ಕೆಲವರು. ಇದೆಲ್ಲ ನಡೀತಾ ಇತ್ತು. ಅವುಗಳ ಮಧ್ಯದಲ್ಲಿ ವಿನೋದ, ಪರಿಹಾಸ, ತಮಾಷೆ ಜೋರಾಗೋದು ಎಲ್ಲ ಆಗ್ತಾಯಿತ್ತು ಕಪಿಗಳ ಮಧ್ಯದಲ್ಲಿ ಅಂತ. ಆದರೆ ಒಂದು ವಿಷಯ ಮಾತ್ರ ಸಮಾನ ಎಲ್ಲರ ಮನಸ್ಸಲ್ಲಿ, ರಾವಣನೋ ನಿಹಂತವ್ಯ, ರಾವಣನನ್ನು ಕೊಲ್ಲಬೇಕು. ಎಲ್ಲರದ್ದು ಇದೇ ಭಾವ. ಸರ್ವೇಚ ರಜನೀಚರ, ಎಲ್ಲ ರಾಕ್ಷಸರನ್ನು ಕೊಲ್ಲಬೇಕು. ಈ ಭೂಮಿ
ರಾಕ್ಷಸ ಶೂನ್ಯವಾಗಲಿ ಅರಾಕ್ಷಸವಾಗಲಿ ಭೂಮಿ ಎಂಬ ಭಾವದಲ್ಲಿ ಯಾವ ವ್ಯತ್ಯಾಸವೂ ಇಲ್ಲ. ಹಾಗಾಗಿ ಯಾವ್ಯಾವ ಕಪಿಗಳಿಗೆ ರಾಮನ ಸುತ್ತಮುತ್ತ ಹೋಗೋ ಅವಕಾಶ ಸಿಕ್ತು ಅವರೊಳಗೆ ಗರ್ಜನೆ ಮಾಡಿ ಹೇಳ್ತಾ ಇದ್ದಂತೆ ರಾಮನಿಗೆ, ನಾವು ರಾವಣನನ್ನು ಕೊಲ್ತೇವೆ. ವ್ಯೂಹ ರಚನೆಯಲ್ಲಿ ಬದಲಾವಣೆ ಬಂತು ಸ್ವಲ್ಪ. ಈಗ ಋಷಭ, ನೀಲ, ಕುಮುದರನ್ನು ಮುಂದಕ್ಕೆ ಕಳುಹಿಸಿಕೊಡಲಾಯಿತು. ಮಾರ್ಗಶೋಧನೆ, ದಾರಿಯ ಬಗ್ಗೆ ಅವರೆಲ್ಲ ಜಾಗ್ರತೆ ಮಾಡ್ತಾಯಿದ್ರು, ಅವ್ರು ಮುಂದಕ್ಕೆ ಹೋಗ್ತಾಯಿದ್ರು. ಆ ರೀತಿ ಆಯಿತು. ಮಧ್ಯೆ ರಾಮ, ಲಕ್ಷ್ಮಣ, ಸುಗ್ರೀವ ಇವರೆಲ್ಲ ಪ್ರಯಾಣ ಮಾಡ್ತಾ ಇದ್ದಾರೆ. ಶತಬಲಿ ಎಂಬ ವೀರ ಕಪಿ 10 ಕೋಟಿ ಕಪಿಗಳೊಡನೆ ಇಡೀ ಕಪಿ ಸೇನೆಯನ್ನು ಸುತ್ತುವರೆದು ರಕ್ಷಣೆ ಮಾಡ್ತಾ ಇದ್ದಾನೆ. ಹನುಮಂತನ ತಂದೆ ಕೇಸರಿ, ಆತ ಒಂದು ಪಾರ್ಶ್ವವನ್ನು ರಕ್ಷಣೆ ಮಾಡ್ತಾ ಇದ್ದಾನೆ. ಇಡೀ ಕಪಿಸೇನೆಯ ಒಂದು ಪಾರ್ಶ್ವವನ್ನು ರಕ್ಷಣೆ ಮಾಡ್ತಾ ಇದ್ದಾನೆ. ಅವನ ಜೊತೆಗೆ ಪನಸ, ಗಜ, ಅರ್ಕ ಸೇರಿಕೊಂಡಿದ್ದಾರೆ. ಸುಷೇಣ, ಜಾಂಬವಂತ ಮೊದಲಾದವರೆಲ್ಲ ಹಿಂದಕ್ಕಿದ್ದಾರೆ. ಕಪಿಸೇನೆ ಹಿಂಭಾಗಕ್ಕೆ ಹೋಗಿದ್ದಾರೆ. ಪುಚ್ಚಪ್ಪ ದೇಶವನ್ನು, ಕಪಿಸೇನೆಯ ಹಿಂಭಾಗವನ್ನು ರಕ್ಷಣೆ ಮಾಡ್ತಾ ಇದ್ದಾರೆ ಅವರೆಲ್ಲರೂ ಕೂಡ. ನೀಲ ಬಹಳ ಸ್ಫೂರ್ತಿಯಿಂದ ಸೇನೆಯನ್ನು ಸಂಚಾಲನೆ ಮಾಡ್ತಾ ಇದ್ದಾನೆ. ಎಲ್ಲ ಕಡೆ ಅವನೇ, ಎಲ್ಲಿ ನೋಡಿದರೂ ನೀಲ ಅಂತ. ಅವನ ಗತಿ ತುಂಬ ಚುರುಕಂತೆ ನೀಲನದ್ದು. ಕಪಿ ಸೇನಾಪತಿ, ರಾವಣನಿಗೂ ಅವನಿಗೂ ಯುದ್ಧ ಆಗ್ತದೆ. ಒಂದು ನೀಲನಿಗೂ ರಾವಣನಿಗೂ ಯುದ್ಧ ಆಗ್ತದೆ. ಬಹಳ ಸ್ವಾರಸ್ಯ ಆ ಯುದ್ಧ. ಆ ಯುದ್ಧದಲ್ಲಿ ಇದ್ದಕ್ಕಿದ್ದಂತೆ ನೀಲ ಚಿಕ್ಕ ಆಕಾರವನ್ನು ತಾಳಿ ರಥದ ಮೇಲೆ ಬಂದು ಕೂತ್ಕೊಂಡಂತೆ. ರಾವಣನ ರಥದ ಮೇಲೆ ಬಂದು ಕೂತ್ಕೊಂಡು ಹೀಗೆ ನೋಡ್ತಾ ಇದ್ದಂತೆ ರಾವಣ. ಅಲ್ಲಿಂದ ಹಾರಿ ರಾವಣನ ಧನುಸ್ಸಿನ ಮೇಲೆ ಬಂದು ಕೂತ್ಕೊಂಡಂತೆ. ಹೀಗಂದಂತೆ ಅವನ ತಲೆ ಮೇಲೆ ಕೂತ್ಕೊಂಡಂತೆ, ಕಿರೀಟದ ಮೇಲೆ ಬಂದು ಈ ನೊಣಗಣ ಎಲ್ಲ ಮಾಡ್ತದಲ್ಲ ಆ ರೀತಿಯಲ್ಲಿ ಅಂತ. ಎಷ್ಟರ ಮಟ್ಟಿಗೆ ಅಂದರೆ ರಾವಣನಿಗೆ ಭ್ರಮೆ ಆಯಿತು ಅಂತ. ಎಲ್ಲಿ ಹೋದ ಇವನು ಅಂತ ಗೊತ್ತಾಗಲಿಲ್ಲ. ಭ್ರಮೆಗೊಳಗಾದ ರಾವಣ ಕಪಿಸೇನೆ ಹರ್ಷೋದ್ಗಾರ ಮಾಡ್ತು ಅಂತ ಕೇಳ್ತೇವೆ ನಾವು ಅಂತ. ಅವನ ಮೇಲೆ ಆಗ್ನೇಯಾಸ್ತ್ರ ಪ್ರಯೋಗ ಮಾಡ್ತಾನೆ ಕೊನೆಗೆ ರಾವಣ. ಅಂದರೆ ಗುರಿ ಹಿಡಿಬೇಕು ಅಂತಿಲ್ಲ, ಅಸ್ತ್ರಕ್ಕೆ ಹುಡ್ಕೊಂಡು ಹೋಗಿ ಹೊಡಿತದೆ ಅದು. ಬೇರೆ ಏನು ಗುರಿ ಹಿಡಿದು ಏನನ್ನು ಮಾಡೋಕ್ಕೆ ಸಾಧ್ಯ ಆಗದೆ ಇದ್ದಾಗ ಬಾಣಗಳನ್ನು ಬಿಟ್ಟರೆ ಬಾಣಗಳ ಮಧ್ಯದಲ್ಲಿ ತುರ್ತಾನವನು. ಅಸ್ತ್ರ ಪ್ರಯೋಗ ಮಾಡಿದಾಗ ಆಗ್ನೇಯಾಸ್ತ್ರ ಬಂದು ಸುಟ್ಟಿದಂತೆ. ಒಂದು ಜ್ವಾಲೆ ಬಂದು ಅಗ್ನಿ ಜ್ವಾಲೆ ಆವರಿಸ್ತು ನೀಲನನ್ನು. ಇಷ್ಟಾಗಿಯೂ ಕೂಡ ಆ ನೀಲ ಸಾಯಲಿಲ್ಲ. ಮಂಡಿಯಲ್ಲಿ ಕುಸಿದು ಕುಳಿತ ಒಮ್ಮೆ ಭೂಮಿಯಲ್ಲಿ, ಮತ್ತೆ ಎದ್ದು ನಿಂತ ಕೊನೆಯಲ್ಲಿ ಅಂತ. ಅದವನ ಚೈತನ್ಯ ಅಂತ. ಈ ನೀಲ ಎಲ್ಲ ಕಡೆ ಕಾಣ್ತಾ ಇದ್ದ. ಒಮ್ಮೆ ಹಿಂದೆ, ಒಮ್ಮೆ ಮುಂದೆ, ಒಮ್ಮೆ ಈ ಕಡೆ, ಒಮ್ಮೆ ಆ ಕಡೆಗೆ ಸೇನಾಪತಿಯಾಗಿ ಸೇನೆಯನ್ನು ಬಹಳ ಸ್ಫೂರ್ತಿಯಿಂದ ಸಂಚಾಲನೆ ಮಾಡ್ತಾ ಇದ್ದ ಅಂತ. ಆಮೇಲೆ ಈ ದರಿಮುಖ, ಪ್ರಜಂಘ, ರಂಭ, ರಭಸ ಎನ್ನುವ ಈ 4 ಕಪಿಗಳು ಮತ್ತು ಅವರ ತಂಡಕ್ಕೆ ಒಂದೇ ಕೆಲಸವಂತೆ. ದೊಡ್ಡ ತಂಡ, ಈ 4 ಮಹಾಕಪಿಗಳು, ಅವರದ್ದು ಒಂದು ಅಂಶದ ಕಾರ್ಯಕ್ರಮ. ಅದೇನು ಅಂದರೆ ಗಡಿಬಿಡಿ ಮಾಡಿ ಅಂತ. ಇವರು ಎಲ್ಲ ಜೇನು, ಹಣ್ಣು ಹಂಪಲ ಇದು ಅಲ್ಲೇ ಬಾಕಿ ಇವರೆಲ್ಲ ಅಂತ ಹೋಗಿ ಎಪ್ಸಿ ಹೊರಡು ಅಂತ. ತಡವಾಯಿತು ಅಂತ. ಅದಕ್ಕೆ ಒಂದು ತಂಡ ಅಂತ. ಕಪಿಗಳು ಎಲ್ಲಿಯೂ ಆಲಸ್ಯ ಮಾಡಿ ಮೈ ಮರೆತು ನಿಧಾನ ಆಗಬಾರ್ದು ಅಂತ. ಹಾಗಾಗಿ ಗಡಿಬಿಡಿ ಮಾಡುವ ಕೆಲಸದಲ್ಲಿ ಒಂದು ಸೇನೆ, ಅದಕ್ಕೋಸ್ಕರ ಒಂದು ತುಕಡಿ ಅಂತ. ಅದುವೇ ಸಹ್ಯ ಪರ್ವತ ಅಂತ. ಸಹ್ಯಾದ್ರಿ ಬಂತು. ಏವಂತೆ ಹರಿಶಾರ್ದೂಲಾಹ ಗಚ್ಚಂತೋ ಬರದರ್ಪಿತಾ ಅಪಶ್ಯಂಸ್ತೆ ಗಿರಿಶ್ರೇಷ್ಠಂ ಸಹ್ಯಂ. ಸಹ್ಯ ಪರ್ವತದವರೆಗೆ ಬಂದು ನಮ್ಮ ಪಶ್ಚಿಮ ಘಟ್ಟ ಈ ಪರಿಸರವೇ, ಬಹಳ ದೂರ ಅಲ್ಲ ಅಂತ. ಅಲ್ಲಿಗೆ ಬಂತು ಅಂತ. ಆದರೆ ತಪ್ಪಿಯೂ ಯಾವುದೇ ಗ್ರಾಮವನ್ನು, ನಗರವನ್ನು ಪ್ರವೇಶ ಮಾಡಲಿಲ್ಲ. ಯಾಕೆಂದರೆ ರಾಮನ ಅಪ್ಪಣೆ ಇತ್ತು, ಯಾವ ಗ್ರಾಮಕ್ಕೂ ಪ್ರವೇಶ ಮಾಡಬಾರ್ದು, ನಗರಕ್ಕೂ ಪ್ರವೇಶ ಮಾಡಬಾರ್ದು ಅಂತ. ಕಾರಣ ರಾಮನಿಗೆ ಗ್ರಾಮ ಪ್ರವೇಶ, ನಗರ ಪ್ರವೇಶ ನಿಷಿದ್ಧ. 14 ವರ್ಷ ವನವಾಸ ಅಲ್ವಾ. 14 ವರ್ಷದ ಅವಧಿಯಲ್ಲಿ ಯಾವುದೇ ಊರಿಗೆ ರಾಮ ಹೋಗುವಂತಿಲ್ಲ. ಲಂಕೆ ಒಳಗೆ ರಾಮ ಪ್ರವೇಶ ಮಾಡಿಲ್ಲ, ಕೋಟೆ ಹೊರಗೆ ಇದ್ದಿದ್ದವನು. ಆಮೇಲೆ ವಿಭೀಷಣನಿಗೆ ರಾಜ್ಯಾಭಿಷೇಕ ಆಯಿತು, ರಾಮ ಒಳಗೆ ಹೋಗಿಲ್ಲ, ಲಕ್ಷ್ಮಣನ ಮೂಲಕ ಮಾಡಿಸಿರ್ತಕ್ಕಂಥದ್ದು ಅದನ್ನು. ಹಾಗಾಗಿ ಯಾವುದೇ ಕಾರಣಕ್ಕೂ ಗ್ರಾಮ ನಗರಗಳನ್ನು ಪ್ರವೇಶ ಮಾಡಬಾರ್ದು ಅಂತ ರಾಮ ಅಪ್ಪಣೆ ಮಾಡಿದ್ದ, ಎಲ್ಲ ಕಪಿಗಳಿಗೆ ಗೊತ್ತಾಗುವ ಹಾಗೆ. ಹಾಗಾಗಿ ರಾಮನಿಗೆ ಹೆದರಿ ಕಪಿಗಳು ಯಾವುದೇ ಕಾರಣಕ್ಕೂ ಊರೊಳಗೆ ಹೋಗಲಿಲ್ಲ ಅಂತ. ಆ ಊರುಗಳು ಪುಣ್ಯ ಅದು. ಇವೆನ್ನೋರು ಆ ಊರೊಳಗೆ ಹೋದರೆ ಊರಿನ ಕತೆ ಏನಾಗಬೇಕು, ಈ ನಾಡು ಕಾಡಾಯಿತು ಅಂತ ಏನು ಹಾಗಾಗ್ಬೋದು ಅಂತಲ್ಲಿ ಮತ್ತೇನೂ ಉಳಿಲಿಕ್ಕಿಲ್ಲ ಅಂತ. ರಾಮನಿಂದಾಗಿ ಬಚಾವಾಯಿತು ಊರೆಲ್ಲವೂ ಕೂಡ ಅಂತ. ಭೀಮಕೋಪಸ್ಯ ಅಂತ. ರಾಮನ ಕೋಪ ಅಂದರೆ ಕಪಿಗಳಿಗೆ ಭಾಳ ಭಯವಂತೆ. ಎಲ್ಲೂ ಮಾಡಿದ್ದಿಲ್ಲ ಅವನು ಕಪಿಗಳ ಮೇಲೆಲ್ಲೋ. ಆ ಕೋಪದ ಬಗ್ಗೆ ಹೆದರಿಕೆ ಇರೋವಂಥದ್ದು. ನೀವು ದಿನಾ ಸಿಟ್ಟು ಮಾಡ್ತಾ ಇದ್ದರೆ ನಿಮ್ಮ ಸಿಟ್ಟು ಬಗ್ಗೆ ಸಿಟ್ಟನ್ನು ಯಾರು ಕೇರ್ ಮಾಡೋದೇ ಇಲ್ಲ ಅಂತ ಸಂದರ್ಭ ಬಂದುಬಿಡ್ತದೆ ಅಂತೆ. ದಿನ ಸಾಯೋರಿಗಳವ್ರು ಯಾರು ಅಂತ. ಹಾಗಾಗಿ ಕೆಲವರು ಆಗಿರ್ತಾರೆ, ಸಿಟ್ಟು 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 ಅಂತ. ನಾವು ತಮಾಷೆಗೆ ಹೇಳ್ತಾ ಇದ್ದು ನಾವು ಒಂದು ಕಡೆಗೆ, ಗಂಡ ಹೆಂಡತಿಗೆ ಹೇಳಿದಂತೆ ಯಾವುದೋ ಒಂದು ದುರ್ಮುಹೂರ್ತದಲ್ಲಿ
ಗ್ರಾಚಾರ ಕೆಟ್ಟು ಬುದ್ಧಿ ಕೆಟ್ಟು ಹೆಂಡತಿಗೆ ಭಾಳ ಸಿಟ್ಟು ಬಂದಾಗ ಚಂದ ಕಾಣ್ತಿ ಅಂತ ಹೇಳ್ಬಿಟ್ಟಂತೆ ಗಂಡ. ಅಲ್ಲಿಂದ ಶುರು ಮಾಡಿ ಜೀವನದ ಕೊನೆವರೆಗೂ ಅವಳು ಹಾಗೇ ಇದ್ಲಂತೆ ಅಂತ. ಚಂದ ಕಾಣದೆ ಹಾಗೆ ಅಂತ ಆದಮೇಲೆ ಹಾಗೆ ಇರಬೇಕಲ್ವ ಯಾವಾಗಲೂ ಅಂತ. ಹಾಗಾಗಿ ಇವೆಲ್ಲ ಅಲ್ಲ, ಕೋಪ ಮಾಡಬಾರ್ದು, ಕೋಪ ಬಂದುಬಿಟ್ರೆ ಅಂತ ಭಯಪಡಬೇಕು ಜನ ಅಂತ. ಹಾಗೆ ರಾಮನ ಕೋಪಕ್ಕೆ ಭಯಪಟ್ಟು ಕಪಿಗಳು ಗ್ರಾಮ ನಗರಗಳನ್ನು ಪ್ರವೇಶ ಮಾಡಲಿಲ್ಲ. ಕುದುರೆಗಳ ಹಾಗೆ ಅಂತ, ಸದಶ್ವಾಯುವ ಅಂತ, ಒಳ್ಳೆ ಯುದ್ಧಕ್ಕೆ ತರಬೇತಾಗಿರ್ತಕ್ಕಂಥ ಕುದುರೆಗಳಂತೆ ಚಿಮ್ಮಿ ಚಿಮ್ಮಿ ಮುಂದಕ್ಕೆ ಹೋಗ್ತಾ ಇದ್ದಾರಂತೆ ಕಪಿಗಳೆಲ್ಲರೂ ಕೂಡ ಅಂತ. ನಡುವೆ ರಾಮಲಕ್ಷ್ಮಣರು ಹನುಮಂತ ಮತ್ತು ಅಂಗದನನ್ನು ಏರಿ ಶೋಭಿಸ್ತಾ ಇದ್ದಾರೆ. ಶುಕ್ರ ಮತ್ತು ಬೃಹಸ್ಪತಿಯ ಒಂದು ಯೋಗದಲ್ಲಿ ಸೂರ್ಯಚಂದ್ರರು ಇದ್ದ ಹಾಗೆ ಅಂತ, ಎರಡು ಮಹಾಗ್ರಹಗಳು ಬೃಹಸ್ಪತಿ ಮತ್ತು ಶುಕ್ರ. ಆ ಗ್ರಹಗಳಿಂದ ಸಂಸ್ಪೃಷ್ಟವಾಗಿರ್ತಕ್ಕಂಥ ಸೂರ್ಯಚಂದ್ರರಂತೆ ಶೋಭಿಸ್ತಕ್ಕಂಥ ರಾಮಲಕ್ಷ್ಮಣರು ಹನುಮಂತ ಮತ್ತು ಅಂಗದರ ಜೊತೆಯಲ್ಲಿ. ಆಗ ಲಕ್ಷ್ಮಣ ಕೆಲವು ಶುಭ ನಿಮಿತ್ತಗಳನ್ನು ಕಂಡು ರಾಮನ ಜೊತೆಗೆ ಹಂಚಿಕೊಳ್ತಾನೆ. ಆ ಶುಭ ನಿಮಿತ್ತಗಳನ್ನು ನಿಮ್ಮ ಜೊತೆ ನಾವು ಹಂಚಿಕೊಳ್ತೇವೆ, ನಿಮಗೂ ಗುರುತಿಸ್ಲಿಕ್ಕೆ ಸುಲಭ ಆಗಲಿ ನಿಮ್ಮ ಜೀವನದಲ್ಲಿ ಅಂತ ಸಂದರ್ಭ ಬಂದಾಗ ಅನ್ನೋ ಕಾರಣಕ್ಕೆ. ಅಣ್ಣ, ನಾವು ಗೆಲ್ತೇವೆ, ಸೀತೆ ಮರಳಿ ನಿನಗೆ ಲಭಿಸ್ತಾಳೆ, ನನಗೆ ಯಾವ ಸಂಶಯವೂ ಇಲ್ಲ. ನೀನು ಸೀತೆಯ ಜೊತೆ ಅಯೋಧ್ಯೆಗೆ ಮರಳ್ತೀಯ ಅಂತ. ಯಾಕೆ ಅಂದರೆ ನಿಮಿತ್ತಗಳನ್ನು ನೋಡು, ಆಕಾಶದಲ್ಲಿ ಅನೇಕ ಶುಭ ನಿಮಿತ್ತಗಳು, ಭೂಮಿಯಲ್ಲಿ ಕೂಡ ಹಾಗೆ ಅನೇಕ ಶುಭ ನಿಮಿತ್ತಗಳು. ಮೊದಲನೇದು ಯಾವುದು? ಗಾಳಿ ಹಿಂದಿನಿಂದ ಬೀಸ್ತಾ ಇದೆ, ಅನುಕೂಲವಾತ ಅಂತ ಹೆಸರಿದಕ್ಕೆ. ನಾವು ಯಾವ ದಿಕ್ಕಿಗೆ ಪ್ರಯಾಣ ಮಾಡ್ತಾ ಇರ್ತೇವೋ ಅದೇ ದಿಕ್ಕಿಗೆ ಗಾಳಿ ಬೀಸಿದರೆ, ಎದುರು ಗಾಳಿಯಲ್ಲ, ಹಿಂದಿನಿಂದ ಗಾಳಿ ಬೀಸಿದರೆ ಅದು ಶುಭ ಲಕ್ಷಣವಂತೆ. ಮತ್ತು ಗಾಳಿ ಮೃದುವಾಗಿ ಬೀಸಬೇಕು, ಹಿತವಾಗಿ ಬೀಸಬೇಕು, ಅನುಕೂಲವಾಗಿ. ನಾವು ಯಾವ ಕಡೆ ಹೋಗ್ತಾ ಇದ್ದೇವೆ ಆ ಕಡೆಗೆ ಬೀಸಬೇಕು. ಇದು ಕಾರ್ಯಸಿದ್ಧಿಯ ಸೂಚಕ ಅಂತ. ಇಡೀ ಸೇನೆಗೆ ಗಾಳಿ ಹಾಗೆ ಬೀಸ್ತಾ ಇದೆ ಅಂತೆ. ಮೃಗ ಪಕ್ಷಿಗಳು ಶುಭಧ್ವನಿ ಮಾಡ್ತಾ ಇದ್ದಾವೆ. ಮೃಗ ಪಕ್ಷಿಗಳು ಮಧುರವಾದ ಧ್ವನಿಯನ್ನು ಮಾಡ್ತಾ ಇದ್ದಾರೆ. ಮಧುರವಾದ ಮಂಗಲಕರವಾಗಿರ್ತಕ್ಕಂಥ ದಿಕ್ಕಿನಲ್ಲಿ ನಿಂತುಕೊಂಡು ಮಧುರವಾದ ಧ್ವನಿಯನ್ನು ಮಾಡ್ತಾ ಇದ್ದಾವೆ. ಗೆಲುವಿನ ಲಕ್ಷಣ ಅಂತ. ನಮ್ಗೆ ಮತ್ತೆ ಸೀತಾಪಹರಣದ ನೆನಪಾಗ್ತದೆ. ಜಟಾಯುವಿನ ಒಂದು ಸಂಹಾರದ ಬಳಿಕ ಸೀತೆ ರೋಧಿಸುವಾಗ ಉದ್ಗಾರ ಮಾಡ್ತಾಳೆ, ರಾಮನನ್ನು ಕರೆದು, ಅಂದರೆ ಇದ್ದಲ್ಲಿಂದ ರಾಮನನ್ನು ನೆನಪು ಮಾಡ್ಕೊಂಡು ಹೇಳ್ತಾಳೆ, ಈಗ ಬಹುಶಃ ಮೃಗಗಳು ಪಕ್ಷಿಗಳು ನಿನಗೆ ಸೂಚನೆ ಕೊಡ್ತಾ ಇದ್ದಾವೆ ಅಂತ, ನನ್ನ ಅಪಹರಣ ಆಯಿತು ಅನ್ನೋದನ್ನು ನಿನಗೆ ಸೂಚನೆ ಕೊಡ್ತಾ ಇದ್ದಾವೆ ಅಂತ. ಅಲ್ಲ, ಹಾಗೆ ಆಗ್ತಾ ಇತ್ತು. ಮಾರೀಚನನ್ನು ಕೊಂದು ರಾಮ ಹಿಂದಿರುಗಿದಾಗ ಪಕ್ಕದಲ್ಲಿಯೇ ನರಿ ಓಡಿಟ್ಟಿದಂತೆ ಜೋರಾಗಿ. ಏನರ್ಥ ಅದಕ್ಕೆ? ಅಲ್ಲಿ ಸೀತೆಯ ಅಪಹರಣ ಆಗ್ತಾ ಇದೆ ಅಂತ. ಮೃಗಗಳು ತಮ್ಮ ಭಾಷೆಯಲ್ಲಿ ಹೇಳ್ತಾ ಇರ್ತಕ್ಕಂಥದ್ದು ರಾಮನಿಗೆ ಅಂತ. ಹಾಗೆ ಇಲ್ಲಿ ಈಗ ಶುಭ ಶಕುನಗಳು ಅಂತ, ಮೃಗಗಳು ಪಕ್ಷಿಗಳು ಪೂರ್ಣವಲ್ಗು ಸ್ವರ, ಪೂರ್ಣ ಸ್ವರ ಮತ್ತು ಮಧುರ ಸ್ವರದಲ್ಲಿ ಒಳ್ಳೆಯ ಲಕ್ಷಣವನ್ನು ಕೊಡ್ತಾ ಇದ್ದಾವೆ. ದಿಕ್ಕುಗಳೆಲ್ಲ ವಿಮಲ, ದಿಕ್ಕುಗಳು ಮಂಜಲ್ಲ, ಮಸುಕಲ್ಲ, ಶುಭ್ರ, ನಿರಭ್ರ, ಸ್ಪಷ್ಟ. ವಿಮಲಶ್ಚ ದಿವಾಕರ, ಸೂರ್ಯನು ಕೂಡ ಹಾಗೆ ಮೋಡ ಮುಚ್ಚದೆ ಸೂರ್ಯನು ಸಹಜ ಕಾಂತಿಯಿಂದ ಬೆಳಗ್ತಾ ಇದ್ದಾನೆ, ವಿಶೇಷ ಕಾಂತಿಯಿಂದ ಬೆಳಗ್ತಾ ಇದ್ದಾನೆ. ಇನ್ನೊಂದು ಮುಖ್ಯ ವಿಷಯವನ್ನು ಹನುಮಂತ ಲಕ್ಷ್ಮಣ ರಾಮನಿಗೆ ಹೇಳ್ತಾನೆ. ಅಣ್ಣ, ಗಮನಿಸಿದ್ಯಾ? ಶುಕ್ರ ನನ್ನ ಹಿಂದಿನಿಂದ ಬರ್ತಾ ಇದ್ದಾನೆ. ಉಶನಾಚ ಪ್ರಸನ್ನಾರ್ಚಿಹಿ, ಪ್ರಸನ್ನವಾದ ಪ್ರಕಾಶದಿಂದ ಬೆಳಗುವ ಶುಕ್ರ ನಿನ್ನನ್ನು ಹಿಂಬಾಲಿಸಿ ಬರ್ತಾ ಇದ್ದಾನೆ. ಅದು ವಿಜಯದ ಸೂಚನೆ. ಅದು ನೋಡಿ, ಜ್ಯೋತಿಷ್ಶಾಸ್ತ್ರ ಎಷ್ಟು ವಿಸ್ತಾರವಾಗಿದೆ, ಸೂಕ್ಷ್ಮವಾಗಿದೆ ಅಂತ. ಪ್ರತಿ ಶುಕ್ರಂ ಪ್ರತಿ ಬುಧಂ ಪ್ರತಿ ಭೌಮಂ ಗತೋ ನೃಪಃ ಅಪಿ ಶಕ್ರೇಣ ಸದೃಶಃ ಹತಸೈನ್ಯೋ ನಿವರ್ತತೆ. ಶುಕ್ರನಿಗೆದುರಾಗಿ, ಬುಧನಿಗೆದುರಾಗಿ ಮತ್ತು ಕುಜನಿಗೆದುರಾಗಿ ಯಾವ ಸೈನ್ಯ ಪ್ರಯಾಣ ಮಾಡ್ತಾ ಇರ್ತದೋ, ಯಾವ ರಾಜನು ಶುಕ್ರ ಬುಧ ಮತ್ತು ಮಂಗಳರಿಗೆ ಎದುರಾಗಿ ಪ್ರಯಾಣ ಮಾಡ್ತಾ ಇರ್ತಾನೋ ಯುದ್ಧಕ್ಕೆ ಹೋಗುವಾಗ ಅವನು ಸೋತು ಹಿಂದಿರುಗ್ತಾನೆ, ಅವನ ಸೈನ್ಯವು ನಾಶವಾಗಿ ಹೋಗ್ತದೆ. ಹತಸೈನ್ಯ, ಅವನ ಸೈನ್ಯವು ಧ್ವಂಸವಾಗ್ತದೆ. ಹಾಗಾಗಿ ಎದುರಾಗಬಾರ್ದು. ಶುಕ್ರ ಬುಧ ಮಂಗಳರು ಯುದ್ಧ ಪ್ರಯಾಣದಲ್ಲಿ, ಯುದ್ಧ ಯಾತ್ರೆಯಲ್ಲಿ ಎದುರಾಗಬಾರ್ದು. ಅದೇ ಹಿಂದಿನಿಂದ ಬಂದರೆ, ಶುಕ್ರ ಹಿಂದಿನಿಂದ ಬಂದರೆ ವಿಜಯ. ಹಾಗೆ ಸಪ್ತರ್ಷಿ ಮಂಡಲ ಶುದ್ಧವಾಗಿ ಬೆಳಗ್ತಾ ಇದೆ. ಬಹುಶಃ ರಾತ್ರಿ ಹೊತ್ತಿನಲ್ಲಿ ಈ ಮಾತನಾಡ್ತಾ ಇದ್ದಾನೆ ಲಕ್ಷ್ಮಣ ರಾಮನಿಗೆ. ರಾತ್ರಿಯೂ ಕೂಡ ಪ್ರಯಾಣ ಮಾಡ್ತಾ ಇದ್ರು ಅಂತ ಕಾಣ್ತದೆ. ಸಪ್ತರ್ಷಿ ಮಂಡಲ ತುಂಬ ವಿಶುದ್ಧವಾಗಿ ಬೆಳಗ್ತಾ ಇದೆ. ಮಾತ್ರವಲ್ಲ, ಧ್ರುವ ನಕ್ಷತ್ರಕ್ಕೆ ಎಲ್ಲವೂ ಕೂಡ ಈ
ಸಪ್ತರ್ಷಿಗಳು ಕೂಡ 7 ನಕ್ಷತ್ರಗಳು ಕೂಡ ವಸಿಷ್ಠ ಇತ್ಯಾದಿ 7 ನಕ್ಷತ್ರಗಳು ಕೂಡ ಪ್ರದಕ್ಷಿಣಾಭಿಮುಖವಾಗಿವೆ. ಇನ್ನು ನಮ್ಮ ಪೂರ್ವಜ ತ್ರಿಶಂಕು, ಅವನಿವತ್ತು ನಕ್ಷತ್ರ ಆಕಾಶದಲ್ಲಿ, ಅವನ ಜೊತೆಯಲ್ಲಿ ಗುರುಗ್ರಹ ವಸಿಷ್ಠ. ತ್ರಿಶಂಕುರು ವಿಮಲೋ ಭಾತಿ ರಾಜರ್ಷಿ ಸಪುರೋಹಿತ. ಅವರು ಶಾಪ ತಗೊಂಡವನು ತ್ರಿಶಂಕು, ವಸಿಷ್ಠರ ಮಕ್ಕಳ ಶಾಪ ತಗೊಂಡವನು. ಆದರೆ ಇವತ್ತಿನ ಸನ್ನಿವೇಶ ಆಗಿದೆ ಅಂದರೆ ತ್ರಿಶಂಕುವಿನ ಪಕ್ಕದಲ್ಲಿ ವಸಿಷ್ಠ ನಕ್ಷತ್ರ ಅಂತ ಆ ನಕ್ಷತ್ರ ಶೋಭಿಸ್ತಾ ಇದೆ ನೋಡಿ. ಇವರಿಬ್ಬರು ನಮ್ಮ ಪೂರ್ವಜನಾದ ತ್ರಿಶಂಕು, ಅವನು ಗುರು, ಇಬ್ಬರು ಒಟ್ಟಿಗೆ ಶೋಭಿಸ್ತಾ ಇದ್ದಾರೆ. ನಮಗೆ ಒಳ್ಳೆಯ ಲಕ್ಷಣ ಇದು, ರಘು ಕುಲಕ್ಕೆ ಒಳ್ಳೆಯ ಲಕ್ಷಣ ಅಂತ. ಹಾಗೆ ಒಂದೊಂದು ಕುಲಕ್ಕೆ ನಕ್ಷತ್ರ ಇರ್ತದಂತೆ. ಈಗ ನಮಗೆ ಹಾಗೆ ಒಬ್ಬೊಬ್ಬರಿಗೂ ಒಂದೊಂದು ನಕ್ಷತ್ರ ಇರ್ತದೆ, ಹಾಗೆ ಒಂದೊಂದು ಕುಲಗಳಿಗೆ ವಿಶೇಷ ನಕ್ಷತ್ರ. ಈ ರಘುಕುಲಕ್ಕೆ ವಿಶಾಖ ನಕ್ಷತ್ರ,